ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಟ್ಟ ಕೂಡಲೇ ಬಿಜೆಪಿ, ಸಂಘ ಪರಿವಾರ ಹಾಗೂ ಮಡಿಲ ಮೀಡಿಯಾಗಳು ಹಾರಾಡಿದ್ದು ಬೊಬ್ಬೆ ಹಾಕಿದ್ದು. ಈಗ ಅದೇ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ನಾನು ದುಡ್ಡು ಕೊಟ್ಟಿದ್ದೆ ನನ್ನ ಗೆಳೆಯ ಮೋದಿಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಮೆರಿಕ ಭಾರತದಲ್ಲಿ ಯಾರಿಗೆ ದುಡ್ಡು ಕೊಟ್ಟಿದ್ರು ಅದು ಮೋದಿ ಸರ್ಕಾರಕ್ಕೆ ಗೊತ್ತಾಗದ ಹಾಗೆ ಬಂದಿರೋಕೆ ಸಾಧ್ಯನಾ? ಈಗಂತೂ ಮೋದಿಜಿಗೆ ಕೊಟ್ಟಿದ್ದು ಅಂತ ಟ್ರಂಪ್ ಹೇಳಿರುವಾಗ ಅದೆಷ್ಟು ಗಂಭೀರ ವಿಷಯ. ಟ್ರಂಪ್ ಮೊದಲ ಹೇಳಿಕೆಗೆ ಹಾರಾಡ್ತಿದ್ದ ಮಡಿಲ ಮೀಡಿಯಾಗಳು, ಸಂಘ ಪರಿವಾರ ಈಗ ಯಾಕೆ ಗಪ್ ಚುಪ್ ಆಗ್ಬಿಟ್ಟಿವೆ? ಬಿಜೆಪಿ ಮತ್ತು ಭಾರತದ ಕೆಲವು ಮಾಧ್ಯಮಗಳು ಅಮೆರಿಕದ ಇಂಗುತಿಂದ ಮಂಗಗಳಂತಾಗಿವೆ. ಭಾರತದಲ್ಲಿ ಮತದಾನ ಉತ್ತೇಜನಕ್ಕೆ ಅಮೆರಿಕ $21 ಮಿಲಿಯನ್ ಅನುದಾನ ನೀಡಿದೆ. ಇದನ್ನ ನಾವು ರದ್ದುಗೊಳಿಸುತ್ತಿದ್ದೇವೆ ಅಂತ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಹೀಗೆ ಹೇಳಿಕೆ ನೀಡಿದ ಬೆನ್ನಿಗೆ ವಿರೋಧ ಪಕ್ಷಗಳು ಮತ್ತು ಮಾಧ್ಯಮಗಳು ಒಂದೊಂದಾಗಿ ಇದು ನಿಜಾನಾ ಅಂತ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಬೇಕಾಗಿತ್ತು. ಅಮೆರಿಕದಿಂದ ಈ ಹಣ ಬಂದಿರೋದು ಹೌದಾ? ಇದನ್ನ ಅಮೆರಿಕ ತನ್ನ ಖಜಾನೆಯಿಂದ ಅಧಿಕೃತವಾಗಿ ಭಾರತ ಸರ್ಕಾರಕ್ಕೆ ನೀಡಿದ್ಯಾ ಅಥವಾ ಕಿಕ್ ಬ್ಯಾಕ್ ರೂಪದಲ್ಲಿ ಯಾವುದಾದ್ರೂ ಸರ್ಕಾರೇತರ ಸಂಘಟನೆಗಳಿಗೆ ಸಂದಾಯ ಮಾಡಿದ್ಯಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದ್ದು ಕಳೆದ 1 ದಶಕದಿಂದ ಈ ದೇಶದ ಚುಕ್ಕಾಣಿ ಹಿಡಿದಿರುವ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ. ಈ ದೇಶದಲ್ಲಿ ಮಾನವ ಹಕ್ಕುಗಳಿಗಾಗಿ, ಪರಿಸರದ ಉಳಿವಿಗಾಗಿ ಹೋರಾಡ್ತಾ ಬಂದಿರುವ 10 ಹಲವು ಸರ್ಕಾರೇತರ ಸಂಘಟನೆಗಳಿಗೆ ಬರ್ತಿರುವ ದೇಣಿಗೆಯನ್ನ, ನಿಧಿಯನ್ನ, ಬೇರೆ ಬೇರೆ ನೆಪಗಳನ್ನ ಮುಂದೊಡ್ಡಿ ತಡೆಯುವಲ್ಲಿ ಸಂಪೂರ್ಣ ಯಶಸ್ವಿಯಾಗಿರುವ ಕೇಂದ್ರ ಸರ್ಕಾರ ಅಮೆರಿಕ ಭಾರತಕ್ಕೆ ಚುನಾವಣೆಯ ಉತ್ತೇಜನದ ಹೆಸರಿನಲ್ಲಿ ಕಳಿಸುತ್ತಿದ್ದ ದೇಣಿಗೆ ಬಗ್ಗೆ ಯಾಕೆ ಕುರುಡಾಗಿತ್ತು? ಇದು ಸರ್ಕಾರದ ಅರಿವಿಗೆ ಬಂದಿರಲಿಲ್ವಾ? ಮೊದಲಾದ ಪ್ರಶ್ನೆಗಳಿಗೆ ಉತ್ತರಿಸಿ ಭಾರತದ ಜನರ ಆತಂಕಗಳನ್ನು ನಿವಾರಿಸುವ ಬದಲು ಕೇಂದ್ರ ಸರ್ಕಾರ ಈ ಹಣಕ್ಕೆ ಸಂಬಂಧಿಸಿ ವಿರೋಧ ಪಕ್ಷವನ್ನೇ ಹೊಣೆಗಾರರನ್ನಾಗಿ ಮಾಡಿತು. ಪ್ರಧಾನಿ ಮೋದಿಯನ್ನ ಅಧಿಕಾರಕ್ಕೇರದಂತೆ ತಡೆಯೋಕೆ ಕಾಂಗ್ರೆಸ್ ಪಕ್ಷ ಈ ಹಣವನ್ನ ಅಮೆರಿಕದಿಂದ ಪಡೆದಿದೆ ಅಂತ ಕೇಂದ್ರ ಸರ್ಕಾರವೇ ಆರೋಪ ಮಾಡಿದ್ದಲ್ಲದೆ ಪತ್ರಿಕೆಗಳು ಇದಕ್ಕೆ ಬಣ್ಣ ತುಂಬಿ ಮುಖಪುಟದಲ್ಲಿ ಪ್ರಕಟ ಮಾಡಿದ್ವು. ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸೋನಿಯಾ ಗಾಂಧಿ ಮತ್ತು ಸಿಐಎ ನಡುವೆ ಸಂಬಂಧ ಇದೆ ಅಂತ ಆರೋಪ ಮಾಡಿದ್ರು. ಒಟ್ನಲ್ಲಿ ಭಾರತಕ್ಕೆ ಹಣ ಸಂದಾಯವಾಗ್ತಿದೆ ಅಂತ ಟ್ರಂಪ್ ಹೇಳಿದಾಕ್ಷಣ ಅದರ ಸತ್ಯಾಸತ್ಯತೆಯನ್ನ ಪರೀಕ್ಷೆ ಮಾಡದೆ ಭಾರತ ಸರ್ಕಾರವೇ ಅದನ್ನ ಒಪ್ಕೊಳ್ತು. ಮಾತ್ರವಲ್ಲ, ಅದನ್ನ ತನ್ನ ರಾಜಕೀಯಕ್ಕೆ ಬಳಸೋಕೆ ಯತ್ನಿಸ್ತು. ಆದ್ರೆ ಒಂದೆರಡು ಮಾಧ್ಯಮಗಳು ಸತ್ಯಾಸತ್ಯತೆಯ ತನಿಖೆಗಿಳಿದಾಗ ಭಾರತಕ್ಕೆ ಅಂತಹ ಹಣ ಬಂದಿರುವ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಅನ್ನೋದು ಗೊತ್ತಾಯಿತು. 2022ರಲ್ಲಿ ಅಮೆರಿಕ $180 ಕೋಟಿ ನಿಧಿಯನ್ನ ಕೊಟ್ಟಿದ್ದು ಭಾರತಕ್ಕಲ್ಲ, ಬಾಂಗ್ಲಾದೇಶಕ್ಕೆ. ಇದನ್ನ ಭಾರತಕ್ಕೆ ನೀಡಲಾಗಿದೆ ಅಂತ ಟ್ರಂಪ್ ತಪ್ಪಾಗಿ ವ್ಯಾಖ್ಯಾನಿಸಿದ್ದಾರೆ ಅಂತ ತನ್ನ ಸತ್ಯಶೋಧನಾ ವರದಿಯಲ್ಲಿ ಬಹಿರಂಗಪಡಿಸಿದ್ರು. ಬಿಜೆಪಿ ಮತ್ತು ಭಾರತದ ಕೆಲವು ಮಾಧ್ಯಮಗಳು ಪ್ರಧಾನಿ ಮೋದಿಯನ್ನ ಸೋಲಿಸೋದಕ್ಕಾಗಿ ಬೈಡನ್ನಿಂದ ಕಿಕ್ ಬ್ಯಾಕ್ ಅನ್ನುವ ಆರೋಪದಿಂದ ಒಂದಿಂಚೂ ಹಿಂದೆ ಸರಿಲಿಲ್ಲ. ತನ್ನ ಗಮನಕ್ಕೆ ತಾರದೆ ಅಮೆರಿಕ ಅಷ್ಟೊಂದು ದುಡ್ಡನ್ನ ಭಾರತಕ್ಕೆ ಸುರಿದಿದೆ ಅನ್ನೋದು ಮೋದಿ ಸರ್ಕಾರದ ವೈಫಲ್ಯವಾಗಿದೆ. ತನ್ನದೇ ಸರ್ಕಾರದ ವೈಫಲ್ಯವನ್ನ ಮುಚ್ಚಿಟ್ಟು ಇದು ಆತಂಕಕಾರಿ ವಿಚಾರ, ಸರ್ಕಾರದ ಏಜೆನ್ಸಿಗಳು ಇದರ ಕುರಿತಂತೆ ತನಿಖೆ ನಡೆಸಲಿವೆ ಅಂತ ವಿದೇಶಾಂಗ ವಕ್ತಾರ ರಣದೀಪ್ ಜೈಸ್ವಾಲ್ ಮಾಧ್ಯಮಗಳಿಗೆ ತಿಳಿಸಿದ್ರು. ಆದರೆ ಬಿಜೆಪಿ ಮತ್ತು ಮಾಧ್ಯಮಗಳ ದುರದೃಷ್ಟಕ್ಕೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇದೀಗ ಈ ದುಡ್ಡು ಯಾರ ಕೈಗೆ ಹೋಗಿದೆ ಅನ್ನೋದನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಬಾಂಗ್ಲಾಗೆ ಮಾತ್ರವಲ್ಲ, ಭಾರತದಲ್ಲಿ ಮತದಾನ ಉತ್ತೇಜನಕ್ಕಾಗಿ ಅಮೆರಿಕ ಹಣ ನೀಡಿದೆ. $21 ಮಿಲಿಯನ್ ಹಣ ನನ್ನ ಗೆಳೆಯ ಮೋದಿಗೆ ಹೋಗ್ತಿದೆ ಅಂತ ಟ್ರಂಪ್ ಮತ್ತೊಂದು ಬಾಂಬ್ ಹಾಕಿದ್ದಾರೆ. ಇದೀಗ ಈ $21 ಮಿಲಿಯನ್ ಅನ್ನ ನುಂಗೋದೋ ಉಗುಳೋದೋ ತಿಳಿಯದೆ ಕೇಂದ್ರ ಸರ್ಕಾರ ಮತ್ತು ಭಾರತದ ಮಾಧ್ಯಮಗಳು ಇಂಗುತಿಂದ ಮಂಗಗಳಂತಾಗಿವೆ. ಟ್ರಂಪ್ ಮೊದಲ ಬಾರಿ ಹೇಳಿಕೆ ನೀಡಿದಾಗ ಅದನ್ನ ಕೇಂದ್ರ ಸರ್ಕಾರ ನಿರಾಕರಿಸಬೇಕಾಗಿತ್ತು. ಆದರೆ ಅದನ್ನ ಒಪ್ಕೊಂಡಿದ್ದು ಮಾತ್ರವಲ್ಲ, ಆ ಹಣ ಮೋದಿಯ ವಿರುದ್ಧ ಬಳಕೆಯಾಗಿದೆ ಅಂತ ಅದರಿಂದ ರಾಜಕೀಯ ಲಾಭ ಪಡೆಯೋಕೆ ಮುಂದಾಯಿತು. ಇದೀಗ ಪ್ರಧಾನಿ ಮೋದಿಯವರ ಗೆಳೆಯನಾಗಿರುವ ಟ್ರಂಪ್ ಸಾಹೇಬ್ರೆ ಹಣವನ್ನ ಯಾರಿಗೆ ಕೊಡಲಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಭಾರತ ಸರ್ಕಾರಕ್ಕಾಗ್ಲಿ ಚುನಾವಣಾ ಆಯೋಗಕ್ಕಾಗ್ಲಿ ಈ ಹಣದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಟ್ರಂಪ್ ಪ್ರಕಾರ ಹಣ ಅವರ ಗೆಳೆಯ ಮೋದಿಗೆ ಹೋಗಿದೆ. ಹಾಗಾದ್ರೆ ಪ್ರಧಾನಿ ಮೋದಿ ಅವರು ಇಷ್ಟು ಪ್ರಮಾಣದ ಹಣವನ್ನ ಯಾವುದಕ್ಕಾಗಿ ಬಳಸಿದ್ರು? ಈ ಪ್ರಶ್ನೆಗೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ಉತ್ತರಿಸಬೇಕು. ಟ್ರಂಪ್ ಮತ್ತು ಮೋದಿಯ ನಡುವೆ ಸ್ನೇಹ ಎಲ್ಲ ಔಪಚಾರಿಕ ಗಡಿಗಳನ್ನ ಮೀರಿದ್ದಾಗಿದೆ. ಯಾಕಂದ್ರೆ ಕೊರೋನಾ ಕಾಲದಲ್ಲಿ ಎಲ್ಲ ನಿರ್ಬಂಧಗಳನ್ನ ಗಾಳಿಗೆ ತೋರಿ ದೇಶದ ಜನತೆಯ ಆರೋಗ್ಯವನ್ನೇ ಬಲಿ ಕೊಟ್ಟು ಟ್ರಂಪ್ಗಾಗಿ ಗುಜರಾತ್ನಲ್ಲಿ ನಮಸ್ತೆ ಟ್ರಂಪ್ ಸಮಾವೇಶವನ್ನ ಮೋದಿ ಅವರು ಹಮ್ಮಿಕೊಂಡಿದ್ರು. ಈ ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ಅಮೆರಿಕಕ್ಕೆ ತೆರಳಿ ತನ್ನ ಪ್ರಧಾನಿ ಹುದ್ದೆಯ ಘನತೆಯನ್ನ ಬಲಿ ಕೊಟ್ಟು ಅಲ್ಲಿನ ಅನಿವಾಸಿ ಭಾರತೀಯರ ಮುಂದೆ ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ ಅಂತ ಘೋಷಣೆ ಕೂಗಿ ಭಾರತವನ್ನ ಮುಜುಗರಕ್ಕೆ ಸಿಲುಕಿಸಿದ್ರು. Have connected well with President Trump. The words of candidate Trump, ab ki baar Trump sarkar, rang loud and clear. ಇವುಗಳಿಗೂ ಅಮೆರಿಕದಿಂದ ಪ್ರಧಾನಿ ಮೋದಿಗೆ ಸಂದಾಯವಾಗಿರುವ ಅನಧಿಕೃತ ದೇಣಿಗೆಗೂ ಸಂಬಂಧ ಇದೆಯಾ ಅಂತ ಜನ ಪ್ರಶ್ನೆ ಮಾಡುವಂತಾಗಿದೆ.
ಭಾರತಕ್ಕೆ ಅಮೆರಿಕದಿಂದ ಹಣ ಹೋಗಿರೋದು ನಿಜ ಅಂತ ಟ್ರಂಪ್ ಮತ್ತೆ ಮತ್ತೆ ಉಚ್ಚರಿಸ್ತಿರೋದು ಭಾರತದ ಪಾಲಿಗೆ ಮುಜುಗರ ತರುವ ವಿಷಯವಾಗಿದೆ. ಇದನ್ನ ಭಾರತ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಒಂದು ದೇಶದ ಅಧ್ಯಕ್ಷರಾಗಿ ಟ್ರಂಪ್ ಅವರು ಭಾರತದ ಪ್ರಧಾನಿಗೆ ಹಣ ಹೋಗಿದೆ ಅಂತ ಹೇಳಿದ ಬಳಿಕವೂ ಕೇಂದ್ರ ಸರ್ಕಾರ ಯಾಕೆ ಮೌನವಾಗಿದೆ? ಪ್ರಧಾನಿ ಮೋದಿ ಅವರು ಈ ಬಗ್ಗೆ ಯಾಕೆ ಪ್ರತಿಕ್ರಿಯೆ ನೀಡ್ತಿಲ್ಲ? ಅವರಿಗೆ ಅಷ್ಟು ಕೊಟ್ಟಿದ್ದೇನೆ, ಇವರಿಗೆ ಇಷ್ಟು ಕೊಟ್ಟಿದ್ದೇನೆ, ಎಲ್ಲ ಅನುದಾನಗಳನ್ನ ನಿಲ್ಲಿಸ್ತೇನೆ ಅಂತೆಲ್ಲ ಪುಂಗಿ ಬಿಡ್ತಿರುವ ಅಮೆರಿಕ ಒಂದನ್ನ ತಿಳಿದುಕೊಳ್ಬೇಕಾಗಿದೆ. ಅಮೆರಿಕ ವಿಶ್ವದ ಅಭಿವೃದ್ಧಿಶೀಲ ದೇಶಗಳಿಗೆ ಕೊಟ್ಟಿದ್ದಕ್ಕಿಂತ ಅಲ್ಲಿಂದ ದೋಚಿದ್ದೇ ಹೆಚ್ಚು. ಭಾರತದ ಉಪಖಂಡದಲ್ಲಿ ಯುದ್ಧ ಸನ್ನಿವೇಶವನ್ನ ಭಿತ್ತಿ ಭಾರತ ಪಾಕಿಸ್ತಾನ ಎರಡಕ್ಕೂ ತನ್ನ ಶಸ್ತ್ರಾಸ್ತ್ರಗಳನ್ನ ಮಾರಿ ಅಮೆರಿಕ ದೋಚಿದ ದುಡ್ಡಿಗೆ ಹೋಲಿಸಿದ್ರೆ ಟ್ರಂಪ್ ಹೇಳ್ತಿರುವ $21 ಮಿಲಿಯನ್ ಏನೇನೂ ಅಲ್ಲ. ಈ ಜಗತ್ತಿಗೆ ತಾನು ಮಾಡಿದ ನಾಶ ನಷ್ಟಗಳನ್ನ ಮುಚ್ಚಿ ಹಾಕೋಕೆ ಅಮೆರಿಕ ವಿಶ್ವಸಂಸ್ಥೆಗೆ ಬೇರೆ ಬೇರೆ ರೂಪದಲ್ಲಿ ದೇಣಿಗೆಗಳನ್ನ ನೀಡಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮಾಡ್ತಿರುವ ದಾಂಧಲೆಗಳನ್ನ ಲೂಟಿಗಳನ್ನ ನೋಡು ವಿಶ್ವಸಂಸ್ಥೆ ಕಣ್ಮುಚ್ಚಿ ಯಾಕೆ ಕುಳಿತಿದೆ ಅನ್ನೋದು ಗುಟ್ಟಿನ ವಿಷಯವೇನೂ ಅಲ್ಲ. ಇಂದು ಆ ದೇಣಿಗೆಯನ್ನ ನಿಲ್ಲಿಸ್ತೇನೆ, ಈ ದೇಣಿಗೆಯನ್ನ ನಿಲ್ಲಿಸ್ತೇನೆ ಅಂತ ಬೆದರಿಕೆಯ ದನಿಯಲ್ಲಿ ಅಮೆರಿಕ ಯಾಕೆ ಮಾತನಾಡ್ತಿದೆ ಅನ್ನೋದು ಕೂಡ ಸ್ಪಷ್ಟವಿದೆ. ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳು ಇಂದು ಅಮೆರಿಕವನ್ನಷ್ಟೇ ನೆಚ್ಕೊಂಡಿಲ್ಲ. ಅಮೆರಿಕ ಹೇಳಿದ್ದಕ್ಕೆಲ್ಲ ಹೆಬ್ಬೆಟ್ಟೊತ್ತೋಕೆ ಅವುಗಳು ಸಿದ್ಧವಿಲ್ಲ. ತನ್ನ ಹಿತಾಸಕ್ತಿಗೆ ಪೂರಕವಾಗಿ ಅಮೆರಿಕದ ವಿರೋಧಿ ದೇಶಗಳ ಜೊತೆಗೂ ಸಂಬಂಧವನ್ನ ವಿಸ್ತರಿಸಿಕೊಳ್ತಿವೆ. ಇಂಧನ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಿಸಿ ಅಮೆರಿಕ ಮಾತ್ರವಲ್ಲದೆ ರಷ್ಯಾ, ಇರಾನ್ನಂತಹ ದೇಶಗಳೊಂದಿಗೆ ಸ್ನೇಹ ಬೆಳೆಸೋಕೆ ಭಾರತ ಯತ್ನಿಸ್ತಾ ಇದೆ. ಅಮೆರಿಕದ ಡಾಲರ್ಗೆ ಪರ್ಯಾಯವಾಗಿ ಬೇರೆ ಕರೆನ್ಸಿಗಳ ಬಗ್ಗೆ ಆಸಕ್ತಿಯನ್ನ ತೋರ್ಪಡಿಸ್ತಾ ಇದೆ. ಹಾಗೆ ಅಮೆರಿಕದ ಯಾವ ಒತ್ತಡಗಳಿಗೂ ಮಣಿಯದೆ ಉತ್ಪನ್ನಗಳಿಗೆ ಸುಂಕ ವಿಧಿಸುತ್ತಿರುವುದು ಕೂಡ ಅಮೆರಿಕದ ತಾಳ್ಮೆಯನ್ನ ಕೆಡಿಸಿದೆ. ಇದರಿಂದ ಹತಾಶೆಗೊಂಡು ಭಾರತದ ಕುರಿತಂತೆ ಏನೇನೋ ಬಡಬಡಿಸುತ್ತಿದೆ. ಅಮೆರಿಕ ಯಾವುದೇ ಯೋಜನೆಗಳಿಗೆ ಅಧಿಕೃತವಾಗಿ ದೇಣಿಗೆಗಳನ್ನ ನೀಡ್ತಿದ್ರೂ ಅದು ಆ ದೇಶದ ಆರ್ಥಿಕ ನೀತಿಗಳಿಗೆ ಪೂರಕವಾಗಿದೆಯೇ ಹೊರತು ಭಾರತದ ಮೇಲಿನ ಅನುಕಂಪದಿಂದ ಅಲ್ಲ. ಆದ್ರಿಂದ ಅಮೆರಿಕದ ಭಿಕ್ಷೆಯಿಂದ ಭಾರತ ಬದುಕ್ತಿಲ್ಲ ಅನ್ನೋದನ್ನ ಟ್ರಂಪ್ಗೆ ಸ್ಪಷ್ಟಪಡಿಸೋದು ಭಾರತ ಸರ್ಕಾರದ ಕರ್ತವ್ಯವಾಗಿದೆ. ಭಾರತದ ಪ್ರಧಾನಿಯ ಬಗ್ಗೆ ಅಮೆರಿಕದಂತಹ ಒಂದು ಪ್ರಬಲ ದೇಶ ಅತ್ಯಂತ ಹಗುರವಾಗಿ ಮಾತನಾಡ್ತಿರುವಾಗ ಒಬ್ಬ ದುರ್ಬಲ ಸರ್ಕಾರವಷ್ಟೇ ಅದನ್ನ ಮೌನವಾಗಿ ಸಹಿಸಿಕೊಳ್ಬಹುದು. ಈ ದೇಶವನ್ನ ನೆಹರು, ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ ಅಂತಹ ನಾಯಕರು ಆಳ್ತಿದ್ದಾಗ ಭಾರತದ ಬಗ್ಗೆ ಇಷ್ಟು ಕೇವಲವಾಗಿ ಯಾರೂ ಮಾತಾಡಿರ್ಲಿಲ್ಲ. ಇಂತಹ ಮಾತುಗಳು ಭಾರತಕ್ಕೆ ಹೊಸತು. ಭಾರತ ಇದನ್ನ ಬಲವಾಗಿ ಖಂಡಿಸಬೇಕು ಮತ್ತು ಅಮೆರಿಕದ ಆರೋಪ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಕೇಂದ್ರ ಸರ್ಕಾರ ಭಾರತದ ಜನತೆಗೆ ಸ್ಪಷ್ಟಪಡಿಸಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.